1 2 3 4 1 2 I can't sir. ಆಗ್ತಿಲ್ಲ ಸರ್. Come on, do it. ಸರ್ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ನಿಶಕ್ತಿ ಕಮ್ಮಿ ಆಗ್ತಾನೇ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಪುರಾತತ್ವ ಸಂಗ್ರಹಾಲಯಗಳು ಹಾಗೂ ಪರಂಪರೆ ಇಲಾಖೆಯ ವತಿಯಿಂದ ಇಂದು ಕರ್ನಾಟಕ ವಾಸ್ತುಶಿಲ್ಪ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ವಸ್ತು ಪ್ರದರ್ಶನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾಶ್ರೀ ಗಿಡಕ್ಕೆ ನೀರೆರೆಯುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಉಮಾಶ್ರೀ, ವಿಶ್ವಮಟ್ಟದಲ್ಲಿ ಭಾರತದ ವಾಸ್ತುಶಿಲ್ಪಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ವಿದೇಶಿಗರು ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆಯನ್ನು ಅತ್ಯಂತ ಕುತೂಹಲ, ಆಸಕ್ತಿಯಿಂದ ನೋಡುತ್ತಾರೆ. ನಮ್ಮ ಪೂರ್ವಿಕರು ನಿರ್ಮಿಸಿರುವ ಶಿಲ್ಪಗಳು, ಕಟ್ಟಡಗಳು ಎಷ್ಟೇ ವರ್ಷಗಳಾದರೂ ಕಳೆಗುಂದಿಲ್ಲ ಎಂದು ತಿಳಿಸಿದರು. ಹಾಗೆ ವಿಜ್ಞಾನದ ಹಿಂದೆ ಓಡುತ್ತಿರುವ ನಾವು ವಾಸ್ತುಶಿಲ್ಪ ವಿಜ್ಞಾನವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವುದನ್ನು ಮರೆಯುತ್ತಿದ್ದೇವೆ. ಇದರಿಂದ ವಿಜ್ಞಾನ, ವಾಸ್ತುಶಿಲ್ಪ ವಿಜ್ಞಾನ ಸಮಾನಾಂತರವಾಗಿ ಸಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕನ್ನಡಿಗರಾಗಿ ನಾವು ಗರ್ವವನ್ನು ಕೂಡ ಪಡುವಂತ ವಿಚಾರ. ರಾಜರುಗಳ ಕಾಲದಲ್ಲಿ ಎಂತೆಂತಹ ಮಹೋತ್ತಮರಿದ್ದರು. ಅವರ ಜ್ಞಾನದ ಪರಿಧಿ ಒಂದಷ್ಟು ವಿಶಾಲವಾಗಿತ್ತು. ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಬೇಕಾದ ವಾಸ್ತುಶಿಲ್ಪವನ್ನತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಹೌದು ಅನ್ನೋದು ಹೇಳ್ತೀನಿ. ಅಂದ್ರೆ ಒಂದು ರಾಜ್ಯ, ಒಂದು ನಗರ ನಿರ್ಮಾಣ ಆಗ್ಬೇಕು, ಒಂದು ಮನೆಯಲ್ಲ, ಒಂದು ರಾಜ್ಯವೇ ಒಂದು ಕುಟುಂಬದ ಹಾಗೆ ಅವರು ಪರಿಭಾವಿಸ್ತಾ ಇದ್ರು. ಯಾವ ಮೂಲೆಯಲ್ಲಿ, ಯಾವ ದಿಕ್ಕಿನಲ್ಲಿ ಏನು ಇರಬೇಕು ಅನ್ನುವಂಥದ್ದನ್ನ ಆಗಲೇ ಟಂಕಸಾಲೆ ಎಲ್ಲಿರ್ಬೇಕು, ಖಜಾನೆ ಎಲ್ಲಿರ್ಬೇಕು, ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಅಂದ್ರೆ ಇದು ಒಂದು ಪುರಾತನವಾದಂತಹ ಭಾರತೀಯ ಒಂದು ವಾಸ್ತುಶಿಲ್ಪದ ವಿಜ್ಞಾನ ಅಂತ ನಾವು ಕರೀತೀವಿ. ಕಾರ್ಯಾಗಾರದಲ್ಲಿ ಪ್ರೊಫೆಸರ್ ಡಾಕ್ಟರ್ ಎಸ್.ವಿ. ಪಾಡಿಕರ್, ಪ್ರೊಫೆಸರ್ ಡಾಕ್ಟರ್ ಎಂ.ಎಸ್. ಕೃಷ್ಣಮೂರ್ತಿ, ಡಾಕ್ಟರ್ ಗವಿಸಿದ್ದಯ್ಯ, ಡಾಕ್ಟರ್ ಆರ್. ಗೋಪಾಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಎಐಡಿಎಫ್ಒ ವತಿಯಿಂದ ಇಂದು ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ರವರ 120ನೇ ಜನ್ಮ ದಿನಾಚರಣೆಯನ್ನು ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಆಚರಿಸಲಾಯಿತು. ನಗರದ ಸಾಂತರ ಚಿತ್ರಮಂದಿರದ ಎದುರಿರುವ ಸ್ವತಂತ್ರ ಹೋರಾಟಗಾರರ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಸುಭಾಷ್ ಚಂದ್ರ ಬೋಸ್ ರವರ ವ್ಯಕ್ತಿತ್ವ ಹಾಗೂ ಅವರು ಸ್ವತಂತ್ರ ಹೋರಾಟಕ್ಕೆ ನೀಡಿದ ಕೊಡುಗೆಯ ಕುರಿತು ಕಾರ್ಯಕರ್ತರು ವಿವರಿಸಿದರು. ನಾನೇನೋ ತಪ್ಪು ಮಾಡಿದೆ ಅಂತ ಅನ್ಸಿಲ್ಲ, ನನ್ನ ಜೀವನ ಹಾಳಾಯ್ತು ಅಂತ ನನಗೆ ಅನ್ಸಿಲ್ಲ. ಯಾಕೆಂದ್ರೆ ಮೊದಲನೇ ಬಾರಿ ಜೀವನದಲ್ಲಿ ಸ್ವಾಭಿಮಾನಕ್ಕೋಸ್ಕರ, ಒಂದು ದೇಹಕ್ಕೋಸ್ಕರ ನಿಂತ್ಕೊಂಡಾಗ ಏನ್ ಸುಖ ಸಿಗುತ್ತೆ ಅನ್ನೋದು ನನಗೆ ಅವತ್ತು ಗೊತ್ತಾಯ್ತು. ನನ್ನ ಪ್ರಿನ್ಸಿಪಲ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರಿನ್ಸಿಪಲ್ ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು, ಆದ್ರೆ ನಾನು ಮುಂದೆ ದೇಶಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋಂತ ದಾರಿನ ತೋರಿಸ್ಕೊಟ್ರು. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾರೆ.
ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸಂಧ್ಯಾರಾಣಿ ಮಾತನಾಡಿ, ಬೋಸ್ರವರು ಭಾರತ ಸ್ವತಂತ್ರ ಹೋರಾಟಗಾರರಲ್ಲಿನ ಒಬ್ಬ ಮಹಾನ್ ಮೇಧಾವಿ. ಅಸಹಕಾರ ಚಳುವಳಿ, ಶಾಂತಿಯುತ ಚಳುವಳಿಗಳ ಮೂಲಕ ಸ್ವತಂತ್ರ ಸಿಗಲಾರದು ಎಂದು ತೀರ್ಮಾನ ಕೈಗೊಂಡು ಬಂಗಾಳಕ್ಕೆ ತೆರಳಿ ಅಲ್ಲಿ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ದೇಶಬಂಧು ಚಿತ್ತರಂಜನ್ ದಾಸ್ ಜೊತೆಗೂಡಿ ದೇಶಕ್ಕೆ ಸ್ವತಂತ್ರ ತಂದುಕೊಡುವ ದಿಶೆಯಲ್ಲಿ ಅಪಾರ ಪ್ರಯತ್ನಗಳನ್ನು ಮಾಡಿದ ಮಹಾನ್ ಹೋರಾಟಗಾರ ಎಂದರು. ಇಂತಹ ಅಪ್ರತಿಮ ಸ್ವತಂತ್ರ ಹೋರಾಟಗಾರರನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ಳುವುದನ್ನು ಮರೆಯಬಾರದು ಎಂದು ತಿಳಿಸಿದರು. ಇವತ್ತು ಏನು ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ಕೂಡ ನಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ. ಹಾಗೆ ರಾಜ್ಯರಹಿತ ಹೋರಾಟದ ನೇತಾರರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಶಯಗಳು ಏನಿತ್ತು, ಎಲ್ರಿಗೂ ಇವತ್ತು ಸಮಾನತೆ ಸಿಗಬೇಕು, ಬಡತನ ನಿರ್ಮೂಲನೆ ಆಗಬೇಕು, ದೇಶದಲ್ಲಿ ಒಂದು ಸಂಪೂರ್ಣ ಬದಲಾವಣೆ ಆಗಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಕನಸು ಕಂಡು INA ರೆಜಿಮೆಂಟ್ ಅನ್ನು ಕಟ್ಟಿದ್ರು. ಹೆಣ್ಮಕ್ಳನ್ನು ಕೂಡ ಝಾನ್ಸಿ ರಾಣಿ ರೆಜಿಮೆಂಟ್ ಅಲ್ಲಿ ತೊಡಗಿಸಿದ್ರು. ಆದ್ರೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಸಮಸ್ಯೆಗಳು ಇವತ್ತು ಹೆಚ್ಚುತ್ತಾ ಇದೆ. ಇವತ್ತು ನಮ್ಮ ಆಳ್ವಿಕರು ಬ್ರಿಟಿಷರ ಬದಲಾಗಿ ಏನು ನಮ್ಮನ್ನು ಆಳುವಂತ ಬಂಡವಾಳಿಗರಿದ್ದಾರೆ. ಇವತ್ತು ಸಮಸ್ಯೆಗಳು ಹೆಚ್ಚುತ್ತಾ ಇದೆ. ಇವತ್ತು ನೋಡ್ತಾ ಇದ್ದೀವಿ, ಶಿಕ್ಷಣ ದುಬಾರಿ ಆಗಿದೆ ಮಕ್ಕಳದ್ದು. ಹಾಗೆ ಇವತ್ತು ಬಡತನ ನಿರ್ಮೂಲನೆ ಆಗಿಲ್ಲ. ಜನಗಳ ಸಮಸ್ಯೆಗಳು ದಿಗ್ಬೇಕು. ಯುವ ಜನರಲ್ಲಿ ವಿದ್ಯಾರ್ಥಿನಿಯರಲ್ಲಿ ಅಂತವರ ಆದರ್ಶಗಳು ಬೆಳೆಸೋದು ಇವತ್ತು ತುರ್ತು ಅವಶ್ಯಕತೆ. ಆ ಹಿನ್ನೆಲೆಯಲ್ಲಿ ಅವರ ವಿಚಾರಗಳನ್ನು, ಅವರ ಜೀವನ ಹೇಗೆ ಅವರು ನಡೆಸಿದ್ರು, ಆ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳಿಗೆ ಅವರ ವಿಚಾರಗಳನ್ನು ಹರಡುವುದು. ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗ, ದಳವಾಯಿ ಮುಂತಾದ ಶಾಲೆಗಳಿಂದ ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಜಾಥಾದಲ್ಲಿ ಪಾಲ್ಗೊಂಡರು. ಜಾಥಾದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಕುರಿತು ಘೋಷಣೆಗಳನ್ನುಳ್ಳ ಭಿತ್ತಿಪತ್ರಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಸಾಗಿದರು. ಜಾಥಾವು ಸುಬ್ಬರಾಯನ ಕೆರೆ ಮೈದಾನದಿಂದ ಹೊರಟು ಚಾಮರಾಜ ಜೋಡಿ ರಸ್ತೆ, JLB ರಸ್ತೆ, ದೇವರಾಜ ಅರಸು ರಸ್ತೆ, ನಾರಾಯಣ ಶಾಸ್ತ್ರಿ ರಸ್ತೆಗಳ ಮೂಲಕ ಮತ್ತೆ ಸುಬ್ಬರಾಯನ ಕೆರೆ ಮೈದಾನಕ್ಕೆ ಬಂದು ತಲುಪಿತು. ಕರ್ನಾಟಕ ನಾಟಕ ಅಕಾಡೆಮಿ 2015 ಮತ್ತು 2016ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಆಯೋಜಿಸಲಾಗಿತ್ತು. ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಹಾಗೂ ಕಲಾವಿದೆ ಉಮಾಶ್ರೀ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ರಂಗಭೂಮಿಯಲ್ಲಿ ಸಾಧನೆ ಮಾಡಿದ ಮನಬಾಯಿ ನಾಕೋಡ, ಮಧುಕೇಶ್ ಚಿಂದುವಡಿ, ಸಂಗೀತ ನಿರ್ದೇಶಕ ಹಂಸಲೇಖ, ಹಾರ್ಮೋನಿಯಂ ವಾದಕ ರಾಮಕೃಷ್ಣ, ತಬಲ ವಾದಕ ವಿರೂಪಾಕ್ಷರಾವ್ ಮೋರಿಗೇರೆ, ಅಶೋಕ್ ನೇಸರ್ಗಿ, ಹವ್ಯಾಸಿ ರಂಗಭೂಮಿ ಕಲಾವಿದ ವಿಜಯ ಕಾಶಿ ಸೇರಿದಂತೆ 50 ಮಂದಿ ಸಾಧಕರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, ಇಂದು ತಮ್ಮ ಮಾತೃ ನೆಲೆಯಲ್ಲಿ ಪ್ರಶಸ್ತಿ ಪಡೆದಿರುವುದು ಚಿತ್ರರಂಗದಲ್ಲಿ ಪಡೆದಿರುವ ಎಲ್ಲ ಪ್ರಶಸ್ತಿಗಳಿಗಿಂತ ತುಂಬಾ ಖುಷಿ ನೀಡಿದೆ. ನಾಟಕ ಅಕಾಡೆಮಿಯು ನೀಡುವ ವಾರ್ಷಿಕ ಪ್ರಶಸ್ತಿಯನ್ನು ಆಯಾಯ ವರ್ಷದಲ್ಲೇ ನೀಡುವಂತೆ ನಾಟಕ ಅಕಾಡೆಮಿ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ಜಲ್ಲಿಕಟ್ಟು ಕ್ರೀಡೆಗಾಗಿ ತಮಿಳುನಾಡಿನ ಜನರು ಒಗ್ಗಟ್ಟಾಗಿ ಪ್ರತಿಭಟಿಸುತ್ತಿದ್ದಾರೆ. ಅವರ ಈ ಹೋರಾಟ ನೋಡಿ ಕರ್ನಾಟಕದ ಕರಾವಳಿ ಜನರು ಕಂಬಳಕ್ಕಾಗಿ ಇಂದು ಮೇಲೇಳುತ್ತಿದ್ದಾರೆ. ಇದರಿಂದ ದೇಶಕ್ಕೆ ಯಾವುದೇ ಪ್ರಯೋಜನವಿಲ್ಲವೆಂದರು. ಇಡೀ ದೇಶದಲ್ಲಿ ಹಸಿರು ನಾಡಾಗಿ ಕಂಗೊಳಿಸುತ್ತಿರುವುದು ಕರ್ನಾಟಕ ಮಾತ್ರ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇದೊಂದು ಡ್ರಾಮಾ ಫೇರ್ ಪ್ರಶಸ್ತಿ, ಥಿಯೇಟರ್ ಫೇರ್ ಪ್ರಶಸ್ತಿ, ನಾಟಕದ ಫೇರ್ ಪ್ರಶಸ್ತಿ ಅನ್ನೋದು ಇಷ್ಟು ಜನ ಕಲಾವಿದರನ್ನ ನಾನು ಯಾವಾಗ ಕಾರ್ ಹಾಕೊಂಡು ಹೋಗ್ಲಿ, ಯಾವಾಗ ಅಡ್ರೆಸ್ ಹುಡುಕ್ಲಿ, ಯಾವಾಗ ಮಾತ್ರ ಮಾತಾಡಲಿ, ಹೇಗೆ ನಮ್ಮನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇಂಥ ಒಂದು ಅದ್ಭುತವಾದ ದೃಶ್ಯವನ್ನ ಈ ನಾಟಕ ಅಕಾಡೆಮಿ ಇವತ್ತು ನಿರ್ಮಿಸಿದೆ. ಈ ನಾಟಕ ಅಕಾಡೆಮಿಗೆ ನಮಸ್ಕಾರ. ಪ್ರಶಸ್ತಿ ಕೊಟ್ಟವಾಗ 2 ವರ್ಷದ್ದು 3 ವರ್ಷದ್ದೆಲ್ಲ ಕೊಡ್ತಾರೆ, ಅಂಥದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಆದರೆ ನಾಟಕದ ಕಲಾವಿದರಿಗೆ ಪ್ರಶಸ್ತಿಯನ್ನ ಆಯಾ ವರ್ಷನೇ ಕೊಡಬೇಕು. ಮೊನ್ನೆ ಒಂದು ಜಲ್ಲಿಕಟ್ಟು, ಖಾಲಿ ಜಲ್ಲಿಕಟ್ಟು ಅಂತ ಒಂದು ಆಟ, ಒಂದು ಗೂಳಿ ಪಾಪ, ಆ ಗೂಳಿನ ಭುಜ ಹಿಡ್ಕೊಂಡು ಒಂದು ಕಣದಲ್ಲಿ ಒದ್ದಾಡಿ ಸಾಯಿಸಿ ಇವರು ಹೇಳ್ತಿದ್ದು ಅದಕ್ಕೂ ತೊಂದರೆ ಕೊಡುವಂತ ಒಂದು ಆಟ. ಆ ಜಲ್ಲಿಕಟ್ಟು ಆಟಕ್ಕೆ ಇಡೀ ತಮಿಳುನಾಡು ಒಗ್ಗಟ್ಟಾಗಿ ಎದ್ದಿಕೊಂಡ್ಬಿಟ್ಟು ಈಗ ಕರಾವಳಿ ನಿಂತಿರ್ತಾರೆ ನಮ್ಮ ಜನ. ಒಂದು ಕಂಬಳ ಆಗಬೇಕು ಅಂತ. ಈ ಕಂಬಳ, ಈ ಜಲ್ಲಿಕಟ್ಟು ಈ ದೇಶನ ಕಾಪಾಡಲ್ಲ, ನಾವು ಕಟ್ಕೊಳ್ಳಿ. ನಂತರ ಸಚಿವೆ ಉಮಾಶ್ರೀ ಮಾತನಾಡಿ ಪ್ರಶಸ್ತಿ ಸ್ವೀಕರಿಸಿದ ಸಾಧಕರನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ವಾಸು, ನಾಟಕ ಅಕಾಡೆಮಿ ಅಧ್ಯಕ್ಷ LB ಶೇಖಾ, ಸದಸ್ಯರಾದ ರಾಮಚಂದ್ರಪ್ಪ, ನಿರೂಪಕ ಹಾಗೂ ಕಲಾವಿದ ಹರೀಶ್, ನಾಟಕ ಅಕಾಡೆಮಿಯ ಸದಸ್ಯರು ಉಪಸ್ಥಿತರಿದ್ದರು.
ಜನವರಿ 25ರಂದು ನಡೆಯುವ ಕೆಡಿಪಿ ಸಭೆಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ಕೆಡಿಪಿ ಪೂರ್ವ ಸಿದ್ಧತಾ ಸಭೆಯು ಇಂದು ನಡೆಯಿತು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮೇವು ಬ್ಯಾಂಕ್, ಕುಡಿಯುವ ನೀರು ಸೇರಿದಂತೆ ಸರ್ಕಾರಿ ಯೋಜನೆಗಳ ಅನುಷ್ಠಾನಗೊಂಡಿರುವ ಕುರಿತು ವಿವಿಧ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಅಲ್ಲದೆ ಜನವರಿ 25ರಂದು ಕೆಡಿಪಿ ಸಭೆ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಜಮೀನಿನಲ್ಲಿ ಬೋರ್ ಇದೆ ಅಂತ ಗೊತ್ತಾಗದೆ ಸರ್, ನಾವು ಫಸ್ಟ್ ಕೆಇಬಿ ಇಂದ ಲಿಸ್ಟ್ ತಗೊಂಡಿದ್ದೀವಿ ಸರ್. ಕೆಇಬಿ ಅವರ ಹತ್ರ ಎಲ್ಲೆಲ್ಲಿ ಪಂಪ್ ಸೆಟ್. ಜಸ್ಟ್ ಆನ್ಸರ್ ಮೈ ಪಾಯಿಂಟ್. ಐ ಡೋಂಟ್ ವಾಂಟ್ ಟು ಟ್ರೈ ಯುವರ್ ಫುಲ್ ಡೌನ್ ಯುವರ್ ಲೆಗ್. ಆನ್ಸರ್ ಮೈ ಪಾಯಿಂಟ್. ಕೆಇಬಿ ಸುಮಾರು ಎನರ್ಜೈಸ್ ಆಗಿರೋದು ಬಿಟ್ಟೋಗಿರ್ತಾರೆ. ಮಾಡಬೇಕು ಅಂದರೆ we should have department connected with the irrigation activities of bore wells and lift irrigation, sprinkler irrigation, or if you are related with the activities where you are giving a package of mini kits to depend on fodders for the cattle for the rest of the periods under a distressed situation. You can't do it alone. It's interconnected. Is it not the base? Why are you depending on dairies? How you are going to depend and protect your cattle where you are the custodian? ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ವಿವರಗಳನ್ನು ಮಾಹಿತಿಗಳನ್ನು ಮುಖ್ಯಮಂತ್ರಿ ಕಲೆ ಹಾಕಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ಕುರಿತು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಯೀಮಾ ಸುಲ್ತಾನ್, ಜಿಲ್ಲಾಧಿಕಾರಿ ರಣದೀಪ್, ಪೊಲೀಸ್ ವರಿಷ್ಠಾಧಿಕಾರಿ ರವಿ ಡಿ ಚೆನ್ನಣ್ಣನವರ್, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಶಂಕರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂಜನಗೂಡು ತಾಲೂಕಿನ ಒಳಗೆರೆ ಗ್ರಾಮದ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸುವಂತೆ ಮನವಿ ಮಾಡಲು ಗ್ರಾಮದ ನೂರಾರು ಜನರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದರು. ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿದ್ದನ್ನು ತಿಳಿದ ಗ್ರಾಮಸ್ಥರು ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಪ್ರವೇಶ ದ್ವಾರದಲ್ಲೇ ತಡೆದ ಘಟನೆ ಇಂದು ನಡೆಯಿತು. ನಂತರ ಪೊಲೀಸರು ಗ್ರಾಮಸ್ಥರನ್ನು ಮನವೊಲಿಸಿ ಜಿಲ್ಲಾಧಿಕಾರಿಗಳನ್ನು ಸಭೆಯ ನಂತರ ಕರೆಸಲಾಗುವುದು ಎಂದು ತಿಳಿಸಿದ್ದರಿಂದ ಗ್ರಾಮಸ್ಥರೆಲ್ಲರೂ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲೇ ಕಾದು ಕುಳಿತ ಘಟನೆ ನಡೆಯಿತು. ಸಮಸ್ಯೆ ಹೇಳಿ. ಅಲ್ಲ ಸರ್, ನಾವು ಮನವಿ ಮಾಡ್ತೀವಿ, ನಾವೇನು ಪ್ರತಿಭಟನೆ ಮಾಡಕ್ ಬಂದಿರಲ್ಲ, ನಮ್ಮ ಪುಣೆ ನೀರು ಸಮಾಧಾನವಾಗಿ ನೋಡಿ ಕೇಳಪ್ಪ, ಏನಿದೆ ನಿಮ್ ಸಮಸ್ಯೆ ಕೇಳಿ. ಈಗ ನಾವು ಡಿ.ಸಿ ಅವ್ರ ಆಫೀಸ್ ಹತ್ರ ಹೋದೋ, ಜಿಲ್ಲಾಧಿಕಾರಿಗಳು ಇಲ್ಲಿದ್ದಾರೆ, ಮೀಟಿಂಗ್ ಬರ್ತಾರೆ. ಈ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಮಾಡಬೇಕು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಒಳಗೆರೆ ಗ್ರಾಮಸ್ಥ ಶಿವಮಲ್ಲಪ್ಪ ಮಾತನಾಡಿ ನಮ್ಮ ಊರಿನ ವ್ಯಾಪ್ತಿಗೆ ದಳವಾಯಿ ಹಾಗೂ ದೊಡ್ಡರಸಿನ ಕೆರೆಗಳು ಸೇರಿದ್ದು ಭೀಕರ ಬರಗಾಲದಿಂದ ದನಕರುಗಳಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಕಬಿನಿ ಜಲಾಶಯದಿಂದ ಪೈಪ್ಲೈನ್ ಮೂಲಕ ನಮ್ಮ ಗ್ರಾಮದ ಮೇಲೆ ಹಾದು ಹೋಗಿದ್ದು ಕೂಡಲೇ ಪೈಪ್ಲೈನ್ ಮೂಲಕ ಈ 2 ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತ ಆಗ್ರಹಿಸಿದರು. ಇಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದು ಮುಂದೆ ಕೆರೆಗಳಿಗೆ ನೀರು ತುಂಬಿಸುವಲ್ಲಿ ವಿಫಲವಾದರೆ ಮುಂದೆ ಗ್ರಾಮಸ್ಥರೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಬಹಳ ತೊಂದರೆ ಆಗಿದೆ. ಈ ಪ್ರಕಾರವಾಗಿ ಡಿ.ಸಿ ಅವ್ರ ಗಮನಕ್ಕೆ ಮತ್ತು ನಮ್ಮ ತಾಲೂಕು ಅಧಿಕಾರಿಗಳ ಗಮನಕ್ಕೆ ಎಲ್ಲರ ಗಮನಕ್ಕೂ ಕೂಡ ಈ ಹಿಂದೆ ಸುಮಾರು ಸಾರ್ತಿ ತಂದಿದ್ದೀವಿ. ಪಂಚಾಯಿತಿಯಿಂದ ಅದು ಯಾವುದೂ ಕೂಡ ಪ್ರಯೋಜನ ಆಗ್ತಾಯಿಲ್ಲ. ಈಗ ನಾವು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ನಿಂದ ಒಂದೊಂದು ಡ್ರಮ್ಗಳನ್ನ ಎತ್ತಿನ ಗಾಡಿ ಟ್ಯಾಕ್ಟ್ರ್ಗಳಿಗೆ ಮುಡಿಕೊಂಡು ನೀರನ್ನ ಹೂಡಿ ಕುಡಿಯೋದಕ್ಕೆ ಮನೆ ಉಪಯೋಗಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಈ ದೃಷ್ಟಿಯಿಂದ ನಾವೇನು ಮಾಡೋದು ಅಂತಂದರೆ ನಮ್ಮ ಗ್ರಾಮದ ಪಕ್ಕದಲ್ಲೇ ಕಬಿನಿಯಿಂದ ನೀರು ಸಪ್ಲೈ ಬೇಗೂರು ಕಡೆಗೆ ಪೈಪ್ಲೈನ್ ಹೋಗ್ತಾ ಇದೆ. ಅಲ್ಲಿಂದ ಓಪನ್ ಬಿಡಿಸಿ ನಮಗೆ ಗ್ರಾಮಕ್ಕೆ ನೀರು ಕೊಡೋಕೆ ಬಿಡಿ, ಇವೆರಡು ಕೆರೆಗೆ ನೀರು ಬಿಡಿಸ್ಕೊಡಿ ಅಂತಂತೇಳಿ ಮಾನ್ಯ ಉಸ್ತುವಾರಿ ಸಚಿವರುಗಳ ಕೈಲೂ ಕೂಡ ಗುತ್ತಿಗೆದಾರರಿಗೆ ಹೇಳಿಸಿದ್ದು. ಆ ಗುತ್ತಿಗೆದಾರರು ರಾತ್ರಿಯಿಂದ ರಾತ್ರಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಓಪನ್ನು ಬಿಡದೆ, ವಾಲ್ವ್ ಬಿಡದೆ, ನಮ್ಮ ಕೆರೆಗೆ ನೀರನ್ನೂ ಬಿಡದೆ, ಕುಡಿಯೋಕ್ಕೆ ನೀರಿನ ಅವಶ್ಯಕತೆ ಎಷ್ಟೇ ಇದೆ ಇದನ್ನು ಪರಿಪರಿಯಾಗಿ ನಾವು ಮನವಿ ಮಾಡ್ಕೊಂಡ್ರೂ ಕೂಡ ಅದು ಗಣನೆಗೆ ತಗೊಂಡಿಲ್ಲ. ಆ ದೃಷ್ಟಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಮತ್ತು ನಮ್ಮ ಏನು ಜಿಲ್ಲಾ ಶಿಒ ಇದ್ದಾರೆ ಅವ್ರ ಗಮನಕ್ಕೂ ಕೂಡ ನಮ್ಮ ಗ್ರಾಮಸ್ಥರೆಲ್ಲ ಈ ಮುಖಾಂತರವಾಗಿ ಗಮನಕ್ಕೆ ತಂದು ಒಂದು ಮನವಿನ ಕೊಡೋಣ.
ಆ ನಂತರ ಮುಂದಿನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳೋಣ ಅಂತಂತೇಳಿ ಒಂದು ನಿರ್ಧಾರ ತಗೊಂಡಿದ್ದೀವಿ ಸರ್. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನಂಜಪ್ಪ, ನಟರಾಜು, ಶಿವರಾಜ್, ಮಹೇಶ್, ಬೋರಪ್ಪ, ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಜನವರಿ 25ರಂದು ನಗರದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆರಂಭವಾಗುವ ಹಿನ್ನೆಲೆ ಹಾಗೂ ಕೇಂದ್ರ ಸರ್ಕಾರ ರಾಜ್ಯಕ್ಕೂ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಕರ್ನಾಟಕದ 17 ಮಂದಿ ಸಂಸದರ ಭಾವಚಿತ್ರಕ್ಕೆ ಗಂಧದ ಹಾರ ಹಾಕಿ ಸನ್ಮಾನಿಸಿದ ಕೆಆರ್ ಕ್ಷೇತ್ರದ ಶಾಸಕ ಎಂಕೆ ಸೋಮಶೇಖರ್ ಪ್ರತಿಭಟನೆ ಮಾಡಿದ ವಿರುದ್ಧ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಜೆಪಿಯು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಸುದ್ದಿಗೋಷ್ಠಿ ಕುರಿತು ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ಭಾವಚಿತ್ರಕ್ಕೆ ಸನ್ಮಾನ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಆರ್ ಕ್ಷೇತ್ರದ ಮತದಾರರು ಇಂಥ ಅವಿವೇಕಿಗೆ ಮತ ನೀಡಿ ಗೆಲ್ಲಿಸಿದ್ದಾರಲ್ಲ ಎಂದು ಮನಸ್ಸಿಗೆ ನೋವುಂಟಾಗುತ್ತಿದೆ. ಹಾಗೆ ಕಾವೇರಿ ನೀರಿನ ವಿಚಾರದಲ್ಲಿ ಸಂಸದರು ನ್ಯಾಯ ಕೊಡಿಸಬೇಕೆಂದು ಸಂಸದರಿಗೆ ಹಾರ ಹಾಕಿದರಲ್ಲ ಎಂಬ ವಿಚಾರ ಅವಿವೇಕತನದ ಕೆಲಸ ಎಂದು ಹಾಗೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಯಲು ಬಿಟ್ಟು ರಾಜ್ಯದಲ್ಲಿ ಗೃಹ ಸಚಿವರಿಗೆ ಕ್ಲೀನ್ ಚಿಟ್ ನೀಡಿದ ಸಂದರ್ಭ ಮತ್ತೆ ಹಣದ ಹೊಳೆ ಹರಿಸಿ ಕೆಜೆ ಜಾರ್ಜ್ ರವರಿಗೆ ಪ್ರಮಾಣ ವಚನ ನೀಡಿದ ಸರ್ಕಾರ ಇದು ಎಂದು ಟೀಕಿಸಿದರು. ಹಾಗೆ ಕಂಬಳ ಜಲ್ಲಿಕಟ್ಟು ವಿಚಾರಕ್ಕೆ ನಮ್ಮ ಬೆಂಬಲವಿದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಕ್ಷೇತ್ರದ ಸನ್ಮಾನ್ಯ ಶಾಸಕರು ಜಯರಾಮ್ ರಮೇಶ್ ಅವರಿಗೆ ಒಂದು ಹಾರ ಹಾಕಿದ ಬೆಟರ್ ಇತ್ತು. ಅವರು ಹೇಳ್ತಾರೆ, ನನಗೆ ಕೃಷ್ಣರಾಜ ಕ್ಷೇತ್ರದ ಮತದಾರರ ಬಗ್ಗೆ ನನಗೆ ಅರಿಯುವಂತ ಶುರುವಾಗಿದೆ. ಯಾಕೆಂತಂದ್ರೆ ಇದಕ್ಕೆ ಕಾವೇರಿಗೆ ಆರ್ಡಿನೆನ್ಸ್ ತರಲಿಕ್ಕಾಗುತ್ತಾ? ಒಂದು ಆರ್ಡಿನೆನ್ಸ್ ಅಂತ ಅಂದ್ಬಿಟ್ಟು ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಹಾರ ಹಾಕ್ತಾರಲ್ಲ, ಇಂತಹ ಒಂದು ಅವಿವೇಕದ ಕೆಲಸ ಮಾಡುವಂಥ ವ್ಯಕ್ತಿಯನ್ನ ಕೃಷ್ಣರಾಜನ ಕ್ಷೇತ್ರದ ಮತದಾರರು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಒಂಥರ ದಿಗ್ಭ್ರಮೆ ಆಗುತ್ತೆ. ಆರ್ಡಿನೆನ್ಸ್ ಅಂತ ಏನಾದ್ರು ಮಾಡ್ಲಿಕ್ಕಾಗುತ್ತಾ? ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಅಂತ ಕೇಳಿ ನಾನು ಸನ್ಮಾನ್ಯ ಎಂಕೆ ಸೋಮಶೇಖರ್ ಅವರನ್ನು ಕೇಳಿ ಬಯಸ್ತೇನೆ. ಕಾವೇರಿ ಗಲಾಟೆ ತುದಿಗೆ ಏರಿದ್ದ ಸಂದರ್ಭದಲ್ಲಿ ತಮಿಳುನಾಡಿಗೆ ಹರಿದೋಗ್ತಿರುವಂಥ ಹೊಳೆನ ಉಳಿಸ್ಕೊಳ್ಳೋದ್ರ ಬದಲು ತಮಗೆ ಹಣದ ಹೊಳೆನ ಹರಿಸ್ತಾ ಇದ್ದಂತಹ ಜಾರ್ಜ್ ಅವರನ್ನ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಅವತ್ತು ತೀರ್ಪು ಬರಬೇಕು. ಬೆಳಗ್ಗೆ ಅವ್ರನ್ನ ಕ್ಯಾಬಿನೆಟ್ಗೆ ಮತ್ತೆ ಅವ್ರನ್ನ ಸೇರಿಸ್ಕೊಳ್ತಾರಲ್ಲ, ಪ್ರಮಾಣ ವಚನ ಸ್ವೀಕರಿಸುವ ಮಾಡಿದ್ರು, ಅದನ್ನು ಸಭೆ ನೆಟ್ಟರು. ಅವರಿಗೆ ಕಾವೇರಿ ಹೊಳೆಗಿಂತ ಹಣದ ಹೊಳೆ ಹರಿಸುವಂಥ ಜಾರ್ಜ್ ಮುಖ್ಯ. ಅವರಿಗೆ ಬುದ್ಧಿ ಹೇಳೋದು ಬಿಟ್ಟು ಈ ಸೋಮಶೇಖರ್ ಬಂದು ನಮಗೆಲ್ಲ ಹಾರ ಹಾಕ್ತಿದ್ದಾರೆ. ಹಾಗೆ ಜನವರಿ 25ರಂದು ಪ್ರಾರಂಭವಾಗುವ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಅನಂತಕುಮಾರ್ ರವರು ಉದ್ಘಾಟಿಸಲಿದ್ದು ಮತ್ತು ಮೊದಲ 2 ವಾರದಲ್ಲಿ ಮೈಸೂರು, ಚಾಮರಾಜನಗರಕ್ಕೆ ಸೇವೆಯನ್ನು ಒದಗಿಸುತ್ತೇವೆ. ನಂತರ ದಿನಗಳಲ್ಲಿ ಮಂಡ್ಯ, ಹಾಸನ ಮುಂತಾದ ಜಿಲ್ಲೆಗಳಿಗೆ ಸೇವೆ ಒದಗಿಸಲಾಗುವುದು ಎಂದು ತಿಳಿಸಿದರು. ಅದೇ ಥರ ಪಾಸ್ಪೋರ್ಟ್ ಸೇವಾ ಸೆಂಟರ್ ಅಂತ ಏನು ಮಾಡಿದರೆ ಪ್ರಾಯೋಗಿಕವಾಗಿ ಭರೂಚ್ ಮತ್ತು ಮೈಸೂರು ಎರಡನ್ನು ಮಾಡ್ತೇವೆ. ಆನ್ಲೈನ್ ಎಲ್ಲ ಕಡೆ ಮಾಡೋದು ಒಂದೇ ಪ್ರೊಸೆಸ್ಸು. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಮೈಸೂರು ಭಾಗದ ಏನಿದೆಯಲ್ಲ ಅದರದ್ದು ಅಷ್ಟು ಅಪಾಯಿಂಟ್ಮೆಂಟನ್ನು ಮೈಸೂರಿಗೆ ಅಲಾಟ್ ಮಾಡ್ತಾರೆ, ಟೈಮು ಮತ್ತು ಇಲ್ಲಿಗೆ ಆ ದಿನದ್ದು ಅಪಾಯಿಂಟ್ಮೆಂಟ್. ಇವತ್ತು ಕೂಡ ಒಂದು ಮಾಂಸ ತಿನ್ನೋದ್ರೊಳಗಡೆ ಏನು ಧರ್ಮ ಹೇಳಕ್ಕೆ ಸಾಧ್ಯ? ಒಂದು ಪ್ರಾಣಿನ ಅದನ್ನು ಸ್ಲಿಟ್ ಮಾಡ್ತಾರಲ್ಲ, ಸ್ಲಿಟ್ ಮಾಡಿ ಅದನ್ನು ಹಾಕಿಬಿಟ್ಟು ಅದು ರಕ್ತ ಕಾರ್ಕೊಂಡು ಒದ್ದಾಡ್ಕೊಂಡು ಸಾಯ್ತಲ್ಲ, ಅಲ್ಲಾಗಂಥದ್ದು ಅವ್ರಿಗೆ ಕಾಣಿಸಲ್ಲ. ಆದರೆ ಇಲ್ಲೆಲ್ಲ ಜಲ್ಲಿಕಟ್ಟಿನಲ್ಲಿ ಏನೋ ಹೊಡೆದ್ಬಿಟ್ರು ಅಥವಾ ಕಂಬಳದಲ್ಲಿ ಏನೋ ಪೆಟ್ಕೊಟ್ರು ಅಂತ ಹೇಳ್ತಾರೆ. ಕಂಬಳದ ಕೋಣಗಳನ್ನ ನೀವು ನೋಡಿದರೆ ಮನುಷ್ಯ ಕೂಡ ಅಂತ ರಾಯಲ್ ಲೈಫ್ ನಡೆಸೋಕ್ಕೆ ಸಾಧ್ಯ ಇಲ್ಲ. ವರ್ಷದಲ್ಲಿ ಒಂದು 3-4 ಕಂಬಳದಲ್ಲಿ 4 ಹೊಡೆತ ತಿನ್ನುತ್ತೆ ಅಷ್ಟೇ. ಅದು ವರ್ಷ ಇಡೀ ರಾಜನ ಥರ ಇರ್ತದೆ, ಅಷ್ಟು ಚಂದವಾಗಿದೆ. ಕಂಬಳಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೂಡ ಅಧ್ಯಕ್ಷ ನಾಗೇಂದ್ರ, ಬಿಜೆಪಿ ಉಪಾಧ್ಯಕ್ಷ ರಾಜೇಂದ್ರ, ಪ್ರಧಾನ ಕಾರ್ಯದರ್ಶಿ ನಂದೀಶ್ ಪ್ರೀತಮ್ ಹಾಗೂ ರಾಜೀವ್ ಹಾಜರಿದ್ದರು. 1 2 3 4 1 2 ಐ ಕಾಂಟ್ ಸರ್. ಆಗ್ತಿಲ್ಲ ಸರ್. ಕಮ್ ಆನ್ ಡು ಇಟ್ ಸರ್. ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ. ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821 242 1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ
ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ ₹1ಗಿಂತ ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821 242 1698. ಬಿಜೆಪಿ ಯುವ ಮೋರ್ಚಾ ಮೈಸೂರು ನಗರ ಘಟಕದ ವತಿಯಿಂದ ಸುಭಾಷ್ ಚಂದ್ರ ಬೋಸರ 120ನೇ ಜನ್ಮದಿನದ ಪ್ರಯುಕ್ತ ಬಿಜೆಪಿ ನಗರ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ರಕ್ತದಾನ ಶಿಬಿರದಲ್ಲಿ ಬಿಜೆಪಿಯ ಯುವ ಮೋರ್ಚಾದ 50ಕ್ಕೂ ಅಧಿಕ ಕಾರ್ಯಕರ್ತರು ಪಾಲ್ಗೊಂಡು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಸಂಪತ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಅಪ್ರತಿಮರಾಗಿದ್ದರು. ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿದೆ. ಅವುಗಳಲ್ಲಿ ಕೆಲವನ್ನಾದರೂ ನಾವುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅವರು ಹೊಂದಿದ್ದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದಂತಾಗುತ್ತದೆ ಎಂದರು. ಹಾಗೆ ಸರ್ಕಾರದ ಉನ್ನತ ಹುದ್ದೆ ದೊರೆತರೂ ಅದನ್ನು ನಿರಾಕರಿಸಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಇಂತಹ ಮಹನೀಯರನ್ನು ನೆನಪು ಮಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ರಕ್ತ ಕುಡಿ ನಾನು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತೇಳಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಾಯಿಸಿದಂತಹ ಮಹಾನ್ ವೀರ ಸೇನಾನಿ ಅವ್ರನ್ನ ಜಯಂತಿನ ಪ್ರತಿಯೊಬ್ಬರು ಆಚರಣೆ ಮಾಡೋದು ನಮ್ಮ ಭಾರತದ ಯುವಕರ ಕರ್ತವ್ಯ. ಆ ದಿಕ್ಕಿನಲ್ಲಿ ಇವತ್ತು ಮೈಸೂರು ನಗರ ಯುವ ಮೋರ್ಚಾ ವತಿಯಿಂದ ವೀರ ಸನ್ಯಾಸಿನ ಸ್ಮರಣೆ ಮಾಡ್ತಾ ಈ ದಿನ ನಾವು ಅವರ ಕೊಟ್ಟಂಥ ಘೋಷವಾಕ್ಯಕ್ಕೆ ಬದ್ಧವಾಗಿ ರಕ್ತದಾನ ಶಿಬಿರ ಮಾಡೋ ಮುಖಾಂತರ ನಾವು ಅದನ್ನು ಪಾಲ್ಗೊಳ್ತಾ ಇದ್ದೀವಿ. ಫಾಸ್ಟ್ ಟೈಮ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಪ್ರಾರಂಭಿಸಿರುವ ನಮ್ ರೇಡಿಯೋನಲ್ಲಿ ಆರ್ಜೆ ಆಗಿ ಕಾರ್ಯನಿರ್ವಹಿಸಲು ಇದೊಂದು ಸದಾವಕಾಶ ನೀಡಿರುವ ಕುರಿತು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆರ್ಜೆ ರಾಜ್ ಮಲ್ಲೇಶ್ವರಂ, ಜನವರಿ 28 ಹಾಗೆ ಜನವರಿ 30ರಂದು 2 ದಿನಗಳ ಕಾಲ ನಮ್ ರೇಡಿಯೋಗಾಗಿ ಮೈಸೂರು ಪ್ರದೇಶಕ್ಕೆ ಸೇರಿರುವಂತಹ ಸ್ಥಳೀಯರನ್ನು ಆರ್ಜೆಗಳನ್ನಾಗಿ ಆಯ್ಕೆ ಮಾಡಲು ಸ್ಥಳೀಯ ವಾಸುದೇವ ಸೋಮನಿ ಕಾಲೇಜಿನಲ್ಲಿ ಸಂದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಆರ್ಜೆ ತರಬೇತಿ ಕಾರ್ಯಕ್ರಮಕ್ಕೆ 499 ಪ್ರವೇಶ ದರವನ್ನು ನಿಗದಿಪಡಿಸಲಾಗಿದ್ದು, ಆಸಕ್ತರು 7338128901ಕ್ಕೆ ಸಂಪರ್ಕಿಸಬಹುದಾಗಿದೆ. ಹಾಗೆ ಮೈಸೂರಲ್ಲಿ ಕೂಡ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ತುಂಬಾ ಜನ ಮೈಸೂರಿನಲ್ಲಿ ಕೇಳೋರು ಇದ್ದಾರೆ. ಸೊ ಈಗ ಈ ವಾರ ಮೈಸೂರಿಗೆ ಬಂದಿರೋದು ನಾವು ಇದು ಒಂದು ಆರ್ಜೆ ವರ್ಕ್ಶಾಪ್ ಕಂಡಕ್ಟ್ ಮಾಡಕ್ಕೆ ಅಂತೇಳಿ. ತುಂಬಾ ಜನರ ಕನಸಾಗಿರುತ್ತೆ ನಾನು ರೇಡಿಯೋದಲ್ಲಿ ಮಾತಾಡಬೇಕು ಅಂತ. ಅದನ್ನ ಹೇಗೆ ಯಾವ ಥರ ಮಾತಾಡೋದು ಇದ್ರ ಬಗ್ಗೆ ನಾವು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಕುವೆಂಪು ನಗರದಲ್ಲಿರುವಂತಹ ಸೋಮಾನಿ ಕಾಲೇಜ್ನಲ್ಲಿ. ಸೊ ಶನಿವಾರ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಹಾಗೆ ಸೋಮವಾರ ಮುಂದಿನ ಸೋಮವಾರ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಸೊ 2 ವರ್ಕ್ಶಾಪ್ ಬೇರೆ ಬೇರೆ ದಿನ ಬೇರೆ ಬೇರೆ ಕಡೆಗೆ ಇದೆ. ಅಂಡ್ ಇದನ್ನ ಮೈಸೂರಿನಲ್ಲಿರುವಂಥವ್ರು, ಮೈಸೂರಿನ ಅಕ್ಕಪಕ್ಕದ ಜಾಗಗಳಲ್ಲಿರುವಂಥವ್ರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ. ಸೊ ನಿಮ್ಮ ಮಾಧ್ಯಮದ ಮೂಲಕ ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟರೆ. ಸುದ್ದಿಗೋಷ್ಠಿಯಲ್ಲಿ ಕಂಪನಿಯ ಎಲ್ಒ ಅವಾನಿದಾರ್ ಶಶಾಂಕ್ ಉಪಸ್ಥಿತರಿದ್ದರು. ಕಲಾ ಸಂದೇಶ ಪ್ರತಿಷ್ಠಾನ, ಸಂಸ್ಕೃತಿ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ಅನುದಾನದೊಂದಿಗೆ ನೃತ್ಯ ಪಾನನ 2017 ವಿಶಿಷ್ಟ ಭರತನಾಟ್ಯ ಕಾರ್ಯಕ್ರಮದ ಹಿನ್ನೆಲೆ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಟ್ರಸ್ಟಿ ರಾಧಿಕಾ, ಕಲಾ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಜನವರಿ 26ರಂದು ಗಾನಭಾರತಿ ಸಭಾಂಗಣದಲ್ಲಿ ಹಾಗೂ 27ರಂದು ಕಲಾಮಂದಿರ ಮತ್ತು 28ರಂದು ಗಾನಭಾರತಿಯ ಸಭಾಂಗಣದಲ್ಲಿ ಆರಂಭವಾಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಕೆವಿ ಮೂರ್ತಿ ಇವರು ಕಲಾ ಪೋಷಕರು ಹಾಗೂ ಉದ್ಯಮಿಗಳಾಗಿ ಇವರು ಭಾಗಿಯಾಗಲಿದ್ದಾರೆ ಮತ್ತು ವಾರ್ಷಿಕ ವರದಿ ಹಾಗೂ ವೆಬ್ಸೈಟ್ ಕಲಾ ಸಂದೇಶ .com ಅನಾವರಣಗೊಳ್ಳಲಿದೆ ಎಂದು ತಿಳಿಸಿದರು. 20 ಶಾಖೆಗಳನ್ನು ತಲಕಾಡು, ಕೊಳ್ಳೇಗಾಲ, ಟಿ ನರಸೀಪುರ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಹೊಂದಿದೆ. ಸುಮಾರು 300 ಜನ ಮಕ್ಕಳು ನಮ್ಮ ಸಂಸ್ಥೆಯಡಿಯಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಕಲಾ ಸಂದೇಶ ಪ್ರತಿಷ್ಠಾನ ಟು ಕ್ರಿಯೇಟ್ ಅ ಬೆಟರ್ ವರ್ಲ್ಡ್ ಫಾರ್ ಆರ್ಟಿಸ್ಟ್, ಕಲಾವಿದರಿಗಾಗಿ ಉತ್ತಮ ಪ್ರಪಂಚದ ನಿರ್ಮಾಣ ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ತನ್ನ ಯೋಜನೆಗಳನ್ನು ಹಾಕಿಕೊಳ್ತಾ ಇದೆ. ಇದರ ಕಲಾ ಸೇವೆ ಭರತನಾಟ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರಸಕ್ತ ಸಾಲಿನಲ್ಲಿ ಮೈಸೂರಿನ ಇತರೆ ಕಲಾ ಸಂಸ್ಥೆಗಳೊಂದಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅನ್ನು ಮಾಡಿಕೊಂಡು
ತಿಂಗಳಿಗೆ ಒಂದರಂತೆ 12 ಕಲೋತ್ಸವಗಳನ್ನು ಈ ವರ್ಷದಲ್ಲಿ ಹಮ್ಮಿಕೊಳ್ತಾ ಇದೆ. ಇದು ಭರತನಾಟ್ಯ ಮಾತ್ರ ಅಲ್ಲ, ಅದ್ರ ಜೊತೆಗೆ ಯಕ್ಷಗಾನ, ನಾಟಕ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಹೀಗೆ ಭಾರತದ ಎಲ್ಲ ಕಲಾ ಪ್ರಕಾರಗಳನ್ನು ಪ್ರಚುರಗೊಳಿಸಲು ಒಂದೊಂದು ಕಲೆಗೆ ಒಂದೊಂದು ಕಲೋತ್ಸವಗಳಂತೆ ಪ್ರತಿ ತಿಂಗಳು ಕಲೋತ್ಸವಗಳನ್ನು ಹಮ್ಮಿಕೊಳ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಪೂಜಾ, ಹರಿಕೃಷ್ಣ, ಅಕ್ಷತಾ, ಶ್ರುತಿ ಉಪಸ್ಥಿತರಿದ್ದರು. ಉದ್ಯೋಗ ಮಾಹಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಅರೆಕಾಲಿಕ ವೈದ್ಯಕೀಯ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 44. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/2/2017. ವೆಬ್ಸೈಟ್ ವಿಳಾಸ www.sbi.co.in. ಭಾರತೀಯ ಸೇನಾಪಡೆ ಹುದ್ದೆಯ ಹೆಸರು NCC ವಿಶೇಷ ಪ್ರವೇಶ ಯೋಜನೆ 42. ಖಾಲಿ ಹುದ್ದೆಗಳ ಸಂಖ್ಯೆ ನಾಟ್ ಸ್ಪೆಸಿಫೈಡ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2017. ವೆಬ್ಸೈಟ್ ವಿಳಾಸ www.joinindianarmy.nic.in. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಹುದ್ದೆಯ ಹೆಸರು ಪೇದೆಗಳು. ಖಾಲಿ ಹುದ್ದೆಗಳ ಸಂಖ್ಯೆ 2945. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/3/2017. ವೆಬ್ಸೈಟ್ ವಿಳಾಸ www.crpf.nic.in. ಉದ್ಯೋಗ ಮಾಹಿತಿ. ಕೇಂದ್ರ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ನೌಕಾ ಅಕಾಡೆಮಿ ಪರೀಕ್ಷೆ. ಖಾಲಿ ಹುದ್ದೆಗಳ ಸಂಖ್ಯೆ 390. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2017. ವೆಬ್ಸೈಟ್ ವಿಳಾಸ www.upsc.nic.in. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಹಿರಿಯ ವ್ಯವಸ್ಥಾಪಕರು. ಖಾಲಿ ಹುದ್ದೆಗಳ ಸಂಖ್ಯೆ 39. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.rebic.org. ಉದ್ಯೋಗ ಮಾಹಿತಿ. ಸೌತ್ ಇಂಡಿಯನ್ ಬ್ಯಾಂಕ್ ಹುದ್ದೆಯ ಹೆಸರು ಉಮೇದುವಾರಿಕೆಯ ಅಧಿಕಾರಿ ಮತ್ತು ಗುಮಾಸ್ತ. ಖಾಲಿ ಹುದ್ದೆಗಳ ಸಂಖ್ಯೆ 537. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/1/2017. ವೆಬ್ಸೈಟ್ ವಿಳಾಸ www.southindianbank.com. ಸಶಸ್ತ್ರ ಸೇನಾಪಡೆಯ ಕಾರ್ಖಾನೆಗಳ ಬೋರ್ಡ್ ಹುದ್ದೆಯ ಹೆಸರು ಶಿಶಿಕ್ಷು. ಖಾಲಿ ಹುದ್ದೆಗಳ ಸಂಖ್ಯೆ 7048. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.ofb.gov.in. 916 ಹಾಲ್ಮಾರ್ಕ್ ಚಿನ್ನದ ಬೆಲೆ 1 ಗ್ರಾಂ ಚಿನ್ನ 2710 ರೂಗಳು. ಶುದ್ಧ ಬೆಳ್ಳಿಯ ದರ 1 kg ಶುದ್ಧ ಬೆಳ್ಳಿ 41,000 ರೂಗಳು. ಮಾಹಿತಿದಾರರು ಪ್ರಕಾಶ್ ಜುವೆಲರ್ಸ್, ಹರಳಿ ಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ. KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 74.49 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು, ಇಂದಿನ ಮಟ್ಟ 2813.84 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು, ಇಂದಿನ ಮಟ್ಟ 2862.49 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು, ಇಂದಿನ ಮಟ್ಟ 2261.09 ಅಡಿಗಳು.